ಯುಜಿಡಿ ತುಂಬಿ ಹರಿತಾ ಇದ್ರು ಅಧಿಕಾರಿಗಳು ಡೋಂಟ್ ಕೇರ್. ಅರಸೀಕೆರೆ ನಗರಸಭೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಎಸ್, ಅರಸೀಕೆರೆ ನಗರದ ತಾಲೂಕು ಕಚೇರಿ ಹಿಂಭಾಗದಲ್ಲಿರುವ 15ನೇ ವಾರ್ಡ್ ಶ್ರೀನಗರದಲ್ಲಿ ಕಳೆದ ಸುಮಾರು 1 ತಿಂಗಳಿನಿಂದ ಯುಜಿಡಿ ಸಮಸ್ಯೆ ತೀವ್ರವಾಗಿದ್ದು, ಸಮಸ್ಯೆ ಬಗೆಹರಿಯದ ಕಾರಣ ವಾರ್ಡ್ನ ಸಾರ್ವಜನಿಕರು ನಗರಸಭೆ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, ಈ ವಾರ್ಡ್ನಲ್ಲಿ 1 ತಿಂಗಳಿನಿಂದ ಯುಜಿಡಿ ಬ್ಲಾಕ್ ಆಗಿ ಗಲೀಜು ನೀರು ರಸ್ತೆ ಮೇಲೆ ಹರಿತಾ ಇದ್ದು, ಗಲೀಜು ನೀರು ಮನೆಗಳ ಮುಂದೆ ನಿಲ್ತಾ ಇದೆ. ಅಲ್ಲದೆ ಇದರಿಂದ ಮನೆಗಳಲ್ಲಿರುವ ಚೇಂಬರ್ಗಳು ತುಂಬಿದ್ದು, ಸುತ್ತಮುತ್ತಲ ನಿವಾಸಿಗಳು ಈ ದುರ್ವಾಸನೆ ನಡುವೆ ಜೀವನ ನಡೆಸುವಂತಾಗಿದೆ. ಈ ಬಗ್ಗೆ ವಾರ್ಡ್ ಸದಸ್ಯರು ಹಾಗೂ ನಗರಸಭೆ ಪೌರಾಯುಕ್ತರಿಗೆ ಹಲವು ಬಾರಿ ದೂರನ್ನ ನೀಡಿದ್ರೂ ಇದುವರೆಗೆ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ರೇವಣ್ಣ, ಶಿಕ್ಷಕರು ನಾವು ಸರ್. 15ನೇ ವಾರ್ಡ್ನಲ್ಲಿ ಇದೀವಿ. ಶ್ರೀನಗರ 15ನೇ ವಾರ್ಡಲ್ಲಿ ಇದ್ದೀವಿ. 15ನೇ ವಾರ್ಡಲ್ಲಿ ಇದ್ದೀವಿ. ಇಲ್ಲಿ ನಮ್ಮದು 6ನೇ ಕ್ರಾಸು. ಇಲ್ಲಿ ನಮ್ಮದು ಯುಜಿಡಿ ಬ್ಲಾಕ್ ಆಗಿ 1 ತಿಂಗಳಾಯಿತು ಸರ್. 1 ತಿಂಗಳಾದ್ರೂ ಸರ್ ನಾವು ನಗರಸಭೆಗೆ ಹೋದ್ವಿ. ನಾವು ಮುಂದ್ಗಡೆ ಮನೆ ಗಂಗಾಧವರು, ಮಂಜುನಾಥ್ ಎಲ್ಲ ಹೋಗಿದ್ವಿ. ಮೌಖಿಕವಾಗಿ ನಾವು ರೈಟಿಂಗ್ಸಲ್ಲಿ ಕೊಡಲಿಲ್ಲ. ಮೌಖಿಕವಾಗಿ ನಗರಸಭೆ ಆಯುಕ್ತರಿಗೆ ಹೇಳಿದ್ವಿ, ಸರ್ ಈ ಥರ ನಮ್ಮ ಮನೆ ಮುಂದ್ಗಡೆ ಎಲ್ಲ ಯುಜಿಡಿ ಬ್ಲಾಕ್ ಆಗಿದೆ, ನಮಗೆ ಎಲ್ಲ ತೊಂದರೆ ಆಗಿದೆ, ಮನೆ ಒಳಗಡೆ ಎಲ್ಲ ಓವರ್ಫ್ಲೋ ಆಗಿ ಎಲ್ಲ ಮೇಲ್ಗಡೆ ಬರ್ತಾ ಇದೆ, ದಯಮಾಡಿ ರೆಡಿ ಮಾಡಿಸ್ಕೊಡ್ಬೇಕು ಅಂತ ಕೇಳಿದ್ವಿ. ಕೇಳಿದಕ್ಕೆ ಅವರು ಆಯಿತು, ನಮ್ಮದು ಗಾಡಿ ರಿಪೇರಿ ಇದೆ, ಬಂದ ತಕ್ಷಣ ನಿಮಗೆ ಕಳಿಸ್ತೀವಿ ಅಂತ ಹೇಳಿದರು ಸರ್. ಅಷ್ಟು ಬಿಟ್ಟರೆ ಏನು ಹೇಳಿಲ್ಲ. ಮತ್ತು ಅದೇ ರೀತಿ ನಾವೇನು ಮಾಡಿದ್ವಿ, ಒಂದು 2-3 ದಿವಸ ಕಾದ್ವಿ, ಮತ್ತೆ ಹೋದ್ವಿ, ಅವ್ರಿಗೆ ಸಿಗಲಿಲ್ಲ. ಮತ್ತು ನಗರಸಭೆ ಅಧ್ಯಕ್ಷರಾದಂತಹ ಸಮೀವುಲ್ಲಾ ಸರ್ ಅವರಿಗೂ ಸಹ ನಾವು ಫೋನ್ ಮಾಡಿ ಹೇಳಿದ್ವಿ, ಸರ್ ಹಿಂಗೆ ಪ್ರಾಬ್ಲಮ್ ಇದೆ ಮಾಡಿಸ್ಕೊಡಿ ಅಂದೆ. ಅವರು ಅದೇ ಥರ ಹೇಳಿದರು, ಈ ಥರ ರಿಪೇರಿ ಇದೆ, ಬಂದ ತಕ್ಷಣ ಮಾಡಿಸ್ತೀವಿ ಅಂದರು. ನಮ್ಮ ಇಲ್ಲಿ ವಾರ್ಡ್ ಮೆಂಬರ್ ಆದಂತಹ ಯೋಗೀಶ್ವರ ಅವ್ರಿಗೂ ಸಹ ಹೇಳಿದ್ವಿ. ಈಗ 1 ತಿಂಗಳಿಂದ ಮುಂದ್ಗಡೆ ಮನೆಯವರು ನಾವು ಎಲ್ಲರೂ ಹೋಗಿ ನಾವು ರೇಟಿಂಗ್ಸಲ್ಲಿ ಕೊಡಲಿಲ್ಲ, ಮೌಖಿಕವಾಗಿ ಹೋಗಿ ಹೇಳಿ ಬಂದ್ವಿ, ಮನವಿ ಮಾಡ್ಕೊಂಡ್ವಿ. ಆದರೆ ಯಾರೂ ನಮಗೆ ಸ್ಪಂದಿಸ್ತಾ ಇಲ್ಲ ಸರ್. ನಿಮ್ಮ ವಾರ್ಡ್ ಸದಸ್ಯರಿಗೆ ಹೇಳಿದ್ರಾ? ಹೌದು ಸರ್, ಯೋಗೀಶ್ ಅಂತೇಳಿ ವಾರ್ಡ್ ಸದಸ್ಯರು, ಅವ್ರಿಗೂ ಸಹ ಹೇಳಿದ್ವಿ. ನೆನ್ನೆನೂ ಸಿಕ್ಕಿದ್ರು, ಹೇಳಿದ್ದೀನಿ. ಹೇಳಿದ್ರೆ ಬರುತ್ತೆ, ಲಾರಿ ಬರುತ್ತೆ, ಬಂದ ತಕ್ಷಣ ಕಳಿಸ್ತೀವಿ. 1 ತಿಂಗಳಿಂದ ನಾವು ಇಲ್ಲಿ ಸರ್ ಹೆಣ್ಣು ಮಕ್ಕಳು ಎಲ್ಲ ಇರಕ್ಕಾಗ್ತಾ ಇಲ್ಲ, ಮನೆ ಮುಂದ್ಗಡೆ ಇಲ್ಲಿ ಬಂದು ನಿಲ್ಲಕ್ಕಾಗ್ತಾ ಆ ಥರ ಸ್ಮೆಲ್ ಇದೆ. ಮನೆ ಒಳಗಡೆ ಓವರ್ಫ್ಲೋ ಆಗಿದೆ. ಮನೆ ಒಳಗಡೆ ಸರ್, ಮನೆ ಒಳಗಡೆ ಪೂರ್ತಿನೂ ಓಪನ್ ಆಗ್ಬಿಟ್ಟು ಎಲ್ಲ ನಾವು ಏನು ಅದು ಇದೆ ಎಲ್ಲ ಹೊರಗಡೆ ಬರ್ತಾ ಇದೆ. ಅದು ಬೇಕಾದ್ರೆ ನಮ್ಮ ಹತ್ರ ವಿಡಿಯೋ ಇದೆ, ಅದನ್ನ ವಿಡಿಯೋ ಎಲ್ಲ ಇದೆ ಸರ್. ತೋರಿಸಿ ಹೇಳಿದ್ರು ಯಾರು ಏನು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈ ಥರ ಆಗಿದೆ. ಈಗ ನಾವು ಇಲ್ಲಿರೋದು ಹಿಂಗೆ ಸರ್, ಸೊಳ್ಳೆ ಜಾಸ್ತಿ ಆಗಿದೆ. ಏನು ಇಲ್ಲಿ ಯಾರೂ ಸಹ ಇದಕ್ಕೆ ನಗರಸಭೆಯಿಂದ ನಮಗೆ 1 ರೂಪಾಯಿ ಏನು ಹೆಲ್ಪ್ ಮಾಡ್ತಾ ಇಲ್ಲ. ಆಯಿತು, ಬರ್ತಾರೆ ಅಂತಾರೆ ಸರ್. ಏನು ಮಾಡೋದು? ನಾವು ಅರಸೀಕೆರೆ ಟೌನಲ್ಲಿ ಇದ್ದೀವ, ಇಲ್ಲ ಅಂದ್ರೆ ನಮ್ಮ ಊರ ಹತ್ರ ಯಾವುದೋ ಹಳ್ಳಿ ಇದೆಯಲ್ಲ, ಗುಡ್ಡ ಇದೆ, ಸಿದ್ದಪ್ಪನ ಗುಡ್ಡ ಅಂತಿದೆ, ಅಲ್ಲಿದ್ದೀವ, ಏನು ಗೊತ್ತಾಗ್ತಾ ಇಲ್ಲ. ನಾವು ಪ್ರತಿ ವರ್ಷನೂ ನೀವೇನು ಮಾಡೋದು, ನಗರಸಭೆ ಹೇಳಿದ ತಕ್ಷಣ ನಾವು ನಮ್ಮ ಏನು ಮನೆ ಕಂದಾಯವನ್ನ, ನೀರಿನ ಕಂದಾಯವನ್ನ ಎಲ್ಲದೂ ಸಹ ಕಟ್ತಾ ಇದ್ದೀವಿ. ಆದರೆ ನಮಗೆ ಇಲ್ಲಿ ಈ ಯುಜಿಡಿ ಆದ ತಕ್ಷಣ ಯುಜಿಡಿ ಬ್ಲಾಕ್ ಆಗಿರೋದನ್ನ ರೆಡಿ ಮಾಡಿಸ್ಕೊಡಕ್ಕಾಗ್ತಾ ಇಲ್ಲ. ನಾವೇನು ಮಾಡೋದು ಸರ್? ಇನ್ನು ಕೆಲವು ತಿಂಗಳಿನಿಂದ ಯುಜಿಡಿ ಸಮಸ್ಯೆ ಉಂಟಾಗಿದ್ದು, ಮನೆಗಳ ಚೇಂಬರ್ಗಳು ತುಂಬೋಗಿವೆ. ಇಂತಹ ಗಲೀಜು ವಾತಾವರಣದಲ್ಲಿಯೇ ಬದುಕಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ಈ ವಾಸನೆಯಿಂದ ಮನೆಯೊಳಗೂ ಇರೋಕ್ಕಾಗ್ತಾ ಇಲ್ಲ, ಹೊರಗಡೆ ಇರೋದಕ್ಕೂ ಆಗ್ತಾ ಇಲ್ಲ, ಅಷ್ಟು ದುರ್ವಾಸನೆ ಬರ್ತಾ ಇದೆ. ಎಲೆಕ್ಷನ್ ಬಂದಾಗ ಕೈ ಮುಗ್ದು ನಮ್ಗೆ ವೋಟ್ ಹಾಕಿ ಅಂತಾರೆ. ಆದ್ರೆ ಇಷ್ಟು ಸಮಸ್ಯೆ ಇದೆ ಅಂತ ತಿಳಿಸಿದ್ರು ಸಮಸ್ಯೆ ಮಾತ್ರ ಬಗೆಹರಿಸ್ತಾ ಇಲ್ಲ. ಇವರಿಗೆ ಮಾತ್ರ ಎಲ್ಲ ಅನುಕೂಲ ಬೇಕು, ನಾವು ಮಾತ್ರ ಹೀಗೆ ಬದುಕಬೇಕಾ? ಕೂಡಲೇ ಈ ಸಮಸ್ಯೆ ಬಗೆಹರಿಯದಿದ್ರೆ ನಗರಸಭೆ ಕಚೇರಿ ಮುಂದೆ ಕುಳಿತು ಧರಣಿಯನ್ನ ನಡೆಸುತ್ತೇವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನೋಡಿ, ರೋಡಲ್ಲೆಲ್ಲ ತುಂಬಾ ಸ್ಮೆಲ್, ಹುಡುಗರು ಮಕ್ಳು ಓಡಾಡಕ್ ಆಗ್ತಾ ಇಲ್ಲ. ಈಗ ಒಳಗಡೆನೂ ಸ್ಮೆಲ್ ಬರ್ತಿದೆ, ಹೊರಗಡೆಗೆ ಬರೋಣ ಅಂದ್ರೆ ಹೊರಗಡೆನೂ ಸ್ಮೆಲ್. ಎಲ್ಲಿರೋದು? ಹೋಗಿ ನಾವು ಎಲೆಕ್ಷನ್ ಕೇಳುವಾಗ ಕೈ ಮುಕ್ಕೊಂಡು ಸರ್ ನಮಿಗಾಕಿ ಓಟ ಕೇಳುವಾಗ ನಮ್ಗಾಕಿ ಅಂತ ಹೇಳ್ತಾರೆ. ಈ ಟೈಮಲ್ಲಿ ನಾವು ಮನೆ 50 ಸತಿ ತಿರುಗೋದು ಸಹ ನಮ್ಗೊಂದ್ಸಲ ರೆಸ್ಪಾನ್ಸ್ ಮಾಡಲ್ಲ. ಇಲ್ಲ ನಾವು ಬಂದ್ ಮಾಡಿಸ್ತೀವಿ ಅಂತಲೂ ಹೇಳಲ್ಲ. ಎಷ್ಟು ದಿನದ ಸಮಸ್ಯೆ ಇದೆ ಇದು? 1 ತಿಂಗಳಿಂದ ಇದೆ ಸರ್. ಮನೆಗೆಲ್ಲ ಬ್ಲಾಕ್ ಆಗಿದೆ. ಮನೆಲ್ಲ ಬ್ಲಾಕ್ ಆಗಿದೆ. ನೀರೆಲ್ಲ ಚೇಂಬರ್ ಇದು ಟಾಯ್ಲೆಟ್ ಇದೆಲ್ಲ ಮೇಲೆ ಬರ್ತಾ ಇದೆ. ಹೆಂಗಿರೋದು ಇದು? ನಾವು ಹೋಗಿ ಯಾವ ತರ ಇದ್ ಮಾಡೋದು? ಹೋಗ್ಲಿ ಆಚೆನಾರು ಬಂದು ಕುತ್ಕೊಳ್ಳೋಣ, ಶಿಟ್ಟು ಎಲ್ಲ ದಿಂಗ್ ತಾಂಡಂದ್ರೆ ಅದು ಸ್ಮೆಲ್. ಹೊರಗೂ ಇರಕ್ಕಾಗ್ತಾ ಇಲ್ಲ, ಒಳಗೂ ಇರಕ್ಕಾಗ್ತಾ ಇಲ್ಲ. ಇವರೆಲ್ಲ ಸ್ಪೆಸಿಲಿಟಿ ಆಗಿ ಎಲ್ಲ ಇವ್ರು ಅನುಕೂಲ ಆಗಿ ಇವರೆಲ್ಲ ಇರ್ತಾರೆ. ನಾವ್ ಯಾವ ತರ ಇರೋದು? ಮತ್ತೆ ಹಂಗಾದ್ರೆ
ನಾವು ಟೌನ್ ಆಕ್ಚುಲಿ ಇದು ಏನು ಹಳ್ಳಿ ಅಲ್ಲ. ಹಳ್ಳಿಲೂ ತುಂಬಾ ಸ್ಪೆಷಾಲಿಟಿ ಎಂತೆಂತ ಸ್ಪೆಷಾಲಿಟಿ ಇದೆ ಗೊತ್ತಾ? ಬಡ್ಡಿ ಜಾಸ್ತಿ ಮಾಡ್ತಾರೆ ಕಂದಾಯವ ಕಂದಾಯನ ₹1 ಬಿಡಲ್ಲ ಸರ್. ₹1 ಚೇಂಜ್ ಇದ್ರೆ ಬಿಡಮ್ಮ ಇರ್ಲಿ ಅಂತ ಅಂತಾರೆ ಅವ್ರು. ಆಮೇಲೆ ಎಲ್ಲ ಅಫಿಷಿಯಲ್ ಟೀಚರ್ಸ್ಗಳು, ಕಂಡಕ್ಟರ್ಗಳು, ಎಲ್ಲ ಡ್ರೈವರ್ಗಳು, ಲೆಕ್ಚರ್ಸ್ಗಳು, ಎಲ್ಲ ವೆಟನರಿ ಎಲ್ಲ ತುಂಬಾ ಜನನೇ ಇದಾರೆ ಇಲ್ಲಿ ಆಕ್ಚುಲಿ. ಅಲ್ಲ ಅವ್ರಿದ್ದಾರೆ ಅಂತ ಹೇಳಿ ನಮಗೆ ಆತರ ಅಂದ್ರೆ ಎಲ್ಲ ಯಾರೇ ಇದ್ರು ಸಾಮಾನ್ಯವಾಗಿರೋರ್ಗು ಸಹ ಒಳ್ಳೆ ಸ್ಪೆಷಾಲಿಟಿ ಬೇಕು ಅಂತ ಇವತ್ತು ಎಲ್ಲ ಇದ್ ಮಾಡ್ತಾರೆ. ಈಗ ಒಂದ್ ಚರಂಡಿ ಹರಿತಿರುತ್ತೆ, ಆ ಹೋಟ್ಲು ಪಕ್ಕದಲ್ಲಿ ಇದ್ದಾಗ ಚರಂಡಿ ಹರಿತ ಹೋಗಿ ನಾವು ಕುತ್ಕೊಂಡು ತಿಂತೀವ? ತಿನ್ನಲ್ಲ. ನಾವು ಒಳ್ಳೆ ಹೋಟ್ಲೇ ಬೇಕು ಅಂತ ಕೇಳ್ತೀವಿ ಆಕ್ಚುಲಿ ಅಲ್ವಾ? ಆ ಸ್ಪೆಷಾಲಿಟಿ ಇಲ್ಲಿ ಇದೆ. ಆದ್ರೆ ಈ ಚರಂಡಿ ವ್ಯವಸ್ಥೆ ನಮ್ಗೆ ಇದನ್ನ ಚೇಂಬರ್ ವ್ಯವಸ್ಥೆ ಇದು 1 ತಿಂಗಳಿಂದ UGD ವ್ಯವಸ್ಥೆ ನಮಗೆ ಸರಿ ಇದ್ ಮಾಡ್ಕೊಟ್ಟಿಲ್ಲ. 1 ತಿಂಗಳಿಂದ ಮಾಸ್ಟರ್ ಪಾಪ ಹೋಗಿ ಎಷ್ಟು ಸತಿ ಅಲ್ಲಿ ಹೋಗಿ ಎಲ್ಲ ಆಫೀಸರ್ ಹತ್ರ ಹೋಗಿ ಮಾತಾಡಿ ಕೇಳ್ಕೊಂಡು ಎಲ್ಲ ಬಂದಿದ್ದಾರೆ. ಆದ್ರೂ ಸಹ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ನೋಡಿ, ಇದು ಲಾಸ್ಟ್ ಚಾನ್ಸ್ ನಮಗೆ ಬೇಗ ದಯವಿಟ್ಟು ಬಂದು ಇದನ್ನ ಮಾಡ್ಕೊಡ್ಬೇಕು ನೀವು. ಇಲ್ಲ ಅಂತಂದ್ರೆ ಮುಂದಕ್ಕೆ ಏನೋ ಎಲ್ಲೂ ಹೋಗುತ್ತಾ ಇದು ಗೊತ್ತಿಲ್ಲ. ಇದು ಇಲ್ಲಿ ಎಲ್ಲ ಹಾಸನಕ್ಕೆ ಅಲ್ಲಿ ದಂಡಿ ಕೊಡ್ಬೇಕಾಗತ್ತ ಮೇಲೆ ನೀವು ಎಲ್ಲ ಬಂದು ನೀವು ಎಲ್ಲ ಉಪವಾಸ ಸತ್ಯಾಗ್ರಹ ನಾವು ಮಾಡ್ತೀವಿ, ನೀವು ಮಾಡ್ಬೇಕಾಗುತ್ತ ಮೇಲೆ. ಇನ್ನಾದ್ರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ UGD ಸಮಸ್ಯೆಯನ್ನ ಬಗೆಹರಿಸ್ತಾರಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿದೆ. MD ನಾಸಿರ್, ಪ್ರಜಾಶಕ್ತಿ TV, ಅರಸೀಕೆರೆ.